ಮೂಲಕ ಒಂದು ಜ್ಯೋತಿ ಬೆಳಗುವುದು. Right. ಡಾಕ್ಟರ್ ಶ್ರೀ 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 ಪರಮ ಪೂಜ್ಯ ಬಸವಮೂರ್ತಿ ಅವರ ಆಶ್ರಯದಲ್ಲಿ ಮತ್ತು ಶ್ರೀ ಮಾದರ ಚೆನ್ನೈ ಸೇವಾ ಸಮಿತಿ ವತಿಯಿಂದ ಬಹುದಿನಗಳಾದ ಒಂದು ಕನಸಾಗಿತ್ತು. ಮಾದಿಗ ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂತ ಕೆಲಸ ಆಗಬೇಕಾದ್ರೆ ಒಂದು ಸಮಿತಿ ಮಾಡುವ ಒಂದು ಅವಶ್ಯಕತೆ ಬಹಳ ಇದೆ ಅಂತೇಳಿ ಒಂದು ಗುರುಗಳಾದ ಗುರುಗಳಾದ ಮಾದರ ಚೆನ್ನಯ್ಯ ಸ್ವಾಮೀಜಿಗಳಾದ ಮಾದರ ಚೆನ್ನಯ್ಯನವರ ಕನಸಾಗಿತ್ತು. ಆ ಕನಸು ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವೇಶ ಮಾಡ್ತಿರ್ತಕ್ಕಂಥ ಮಾದರ ಚೆನ್ನೈ ಸೇವಾ ಸಮಿತಿಯ ಕಾರ್ಯಾಧ್ಯಕ್ಷರಾದ ದೇವೇಂದ್ರ ನಾದಣ್ಣವರು, ಮಂಜುನಾಥ್ ಕೊಂಡಪಲ್ಲಿ ಅಣ್ಣವರು, ವಿಜಯಕುಮಾರ್ ಅಡಿಕೆ ಅಣ್ಣವರು ಇವತ್ತೆಲ್ಲರೂ ಇಡೀ ರಾಜ್ಯದಂತ ಪ್ರವಾಸ ಮಾಡಿ ಈ ಸಂಘಟನೆಗೊಂದು ಶಕ್ತಿ ಕೊಡುವಂತ ಕೆಲಸ ಹಾಗೂ ಸಮಾಜಕ್ಕೆ ಒಂದು ಶಕ್ತಿ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ಜಿಲ್ಲಾ ಸಮಿತಿಯನ್ನು ಮಾಡಿ ಮತ್ತು ಎಲ್ಲಾ ತಾಲೂಕುವಾರ ಹಾಗೂ ವಿಧಾನಸಭಾ ಕ್ಷೇತ್ರದ ಮುಖಾಂತರ ಎಲ್ಲಾ ತಾಲೂಕುಗಳಿಗೆ ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು ಅಧ್ಯಕ್ಷ ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದರೆ ಅವರಿಗೆ ಈ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನನ್ನು ಈ ಒಂದು ಸೇವಾ ಸಮಿತಿ ಮಾದರ ಚೆನ್ನೈ ಸೇವಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಬಹಳ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಅದಕ್ಕೊಂದು ನಾನು ಚಿರೋಣಿಯಾಗಿರ್ತೇನೆ. ಆ ಸೇವಾ ಸಮಿತಿ ನನ್ನನ್ನು ಒಂದು ಸದಸ್ಯನಾಗಿ ಮಾಡಿದ್ದಕ್ಕೆ ಚಿರೋಣಿಯಾಗಿ ಅವರಿಗೂ ಒಂದು ಧನ್ಯವಾದಗಳನ್ನು. ಸೇವಾ ಸಮಿತಿ ಇವತ್ತು ದಿನ ಕರ್ನಾಟಕ ಎಲ್ಲ 31 ಜಿಲ್ಲೆಗಳಲ್ಲಿ ಇವತ್ತು ಸೇವಾ ಸಮಿತಿ ನಾವು ಇವತ್ತು ದಿನ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗ್ತಿದೆ. ಅದೇ ರೀತಿಯಾಗಿ ಇವತ್ತು ಗುಲ್ಬರ್ಗ ಜಿಲ್ಲೆ ಕೂಡ ಬಂದಿದ್ದೀವಿ. ನಾವು ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಜಿನಿಕೇರಿ ಅವ್ರನ್ನ ಇವತ್ತಿನ ಸೇವಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅದೇ ರೀತಿ ಮುರಳಿ ಕೃಷ್ಣ ಅಂತೇಳಿ ಅವ್ರನ್ನು ಕೂಡ ಜನರಲ್ ಸೆಕ್ರೆಟರಿ ಮಾಡಿದ್ದೀವಿ. ಇನ್ನೊಬ್ರು ನಮ್ಮ ಕೃಷ್ಣ ಅಂತೇಳಿ ಅವರು ಕೂಡ ಜನರಲ್ ಸೆಕ್ರೆಟರಿ ಆಗಿ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಸೇವಾ ಸಮಿತಿ ಉತ್ತಮವಾಗಿ ಇವತ್ತಿನ ದಿನ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳ ಆಗ್ತಿದೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಕೂಡ ನಮ್ಮ ಹೆಚ್ಚಿನ ಮಟ್ಟದಲ್ಲಿ ಸೇವಾ ಅಂದ್ರೆ ನಮ್ಮ ಇವತ್ತಿನ ಸ್ವಾಮೀಜಿಯವರು ನಮ್ಮ ಸ್ವಾಮೀಜಿ ಏನ್ ಹೇಳ್ತಾರೆ ಅಂದ್ರೆ ಇವತ್ತು ಸೇವಾ ಭಾವನೆಯಲ್ಲಿ ನಮ್ಮ ಭಕ್ತಿಯಿಂದ ನಮ್ಮ ಎಲ್ಲ ನಮ್ಮ ಸಮಾಜದವರು ಕಲಬುರಗಿಯಲ್ಲಿ ಸೇರಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೊಡ್ಡ ಒಂದು ಸೇವಾ ಸಮಿತಿ ಕಲಬುರಗಿ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಸೇರಿ ಒಂದು ಸೇವಾ ಸಮಿತಿ ಒಳ್ಳೆ ರೀತಿಯಿಂದ ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ಕೆಲಸ ಮಾಡ್ತಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ನಮಸ್ಕಾರ. ಈಗ ಮಾದಿಗ ಸಮುದಾಯ ಅಂದ್ರೆ ಪೌರಾಣಿಕವಾಗಿ ಆದಿಜಾಂಬವನ ಕಾಲಕ್ಕೆ ಹೋಗ್ತದೆ. ಬಸವಣ್ಣನವರ ಶರಣರ ಸಂಸ್ಕೃತಿಗೆ ಬಂದ್ರೆ ಮಾದಾರ ಚೆನ್ನಯ್ಯ, ಮಾದಾರ ಧೂಳಯ್ಯನವರ ಶರಣ ಸಂಸ್ಕೃತಿ ಇರುವಂತಹ ಸಮುದಾಯ. ಆ ಒಂದು ನಿಟ್ಟಿನಲ್ಲಿ ಶ್ರೀ ಸನ್ಮಾನ್ಯ ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳವರ ಒಂದು ಪಾವನ ಆಶೀರ್ವಾದದಿಂದ ಈ ಒಂದು ಸಮುದಾಯವನ್ನ ಆಧ್ಯಾತ್ಮಿಕ ತಳಹದಿಯ ಮೇಲೆ, ಸಾಂಸ್ಕೃತಿಕ ತಳಹದಿಯ ಮೇಲೆ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಶಕ್ತಿಯನ್ನಾಗಿ ರೂಪುಗೊಳಿಸುವಂತ ನಿಟ್ಟಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ ಮಾದರ ಚೆನ್ನೈ ಸೇವಾ ಸಮಿತಿಯನ್ನ ಅವರು ಹುಟ್ಟು ಹಾಕಿ ರಾಜ್ಯಾದ್ಯಂತ ಇವತ್ತಿನ ದಿವಸ ಈ ಒಂದು ನಿಟ್ಟಿನಲ್ಲಿ ನಾವು ತಂಡ ಕಟ್ಟುವಂತ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಬೀದರ್ನಲ್ಲಿಂದ